ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾಳೆ ಆಷಾಢ ಮಾಸದ ಪವಿತ್ರವಾದ ಗುರುಪೂರ್ಣಿಮೆ ಪೂಜೆಗೆ ಎಲ್ಲರೂ ಕೂಡ ಸಂಭ್ರಮದಿಂದ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ? ನಮ್ಮಲ್ಲಿರುವಂತಹ ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ನೀಡಿದ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸೋ ಅಪೂರ್ವ ದಿನ ಇದು. ಅಷ್ಟೇ ಅಲ್ಲ, ವೇದವ್ಯಾಸ ಮಹರ್ಷಿಗಳ ಜನ್ಮದಿನವೂ ಕೂಡ ಹೌದು. ಈ ಶುಭ ದಿನದಂದು ನಾವು ಮಾಡಬೇಕಾದಂತಹ ಸರಳ ಪೂಜೆ, ವಿಶೇಷ ದೀಪಾರಾಧನೆ ಹಾಗೆ ದಾನಗಳ ಬಗ್ಗೆ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆಯವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹುಣ್ಣಿಮೆ ದಿನ ಹೊಸ ವಸ್ತುಗಳು, ಬಟ್ಟೆ, ಚಿನ್ನ, ಬೆಳ್ಳಿ ತಗೊಳ್ಬಹುದಾ ಅಂತ ಕೆಲವರಿಗೆ ಡೌಟ್ ಇರುತ್ತೆ. ಖಂಡಿತವಾಗಿಯೂ ಹುಣ್ಣಿಮೆ ದಿನ ತಗೋಬಹುದು. ಹುಣ್ಣಿಮೆಯ ದಿನ ಬೆಳ್ಳಿ ಖರೀದಿ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳಲಾಗತ್ತೆ. ಇನ್ನು ಬರುವ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೇನಾದರೂ ಬೆಳ್ಳಿ ವಸ್ತುಗಳು ಅಥವಾ ದೇವಿಗೆ ಸೀರೆ ತೆಗೆದುಕೊಳ್ಳುವ ಆಸೆ ಇದ್ದರೆ ಇವತ್ತೇ ತಗೊಳ್ಳಿ. ಹಾಗೆಯೇ ನಿಮ್ಮ ಮನೆ ದೇವರು ಅಥವಾ ಗ್ರಾಮ ದೇವತೆಗೆ ಮಡ್ಲಕ್ಕಿ ಕೊಡುವುದಿದ್ದರೆ ಈ ದಿನ ಅತ್ಯಂತ ಶುಭಕರ ಅಂತ ಹೇಳಲಾಗತ್ತೆ. ಇನ್ನು ಮಡ್ಲಕ್ಕಿಗೆ ಏನೇನು ಇಡಬೇಕು ಅಂತಂದರೆ, ಒಂದು ಹೊಸ ಸೀರೆ, ಹಸಿರಾಗಿರ್ಬೋದು, ಹಳದಿ ಆಗಿರ್ಬೋದು ಅಥವಾ ಕೆಂಪು ಬಣ್ಣದ್ದು ಬಾರ್ಡರ್ ಸೀರೆ ಇರುವಂಥದ್ದು ತಗೊಳ್ಳಿ. ಬ್ಲೌಸ್ ಪೀಸ್, ಎಕ್ಸ್ಟ್ರಾ ಬ್ಲೌಸ್ ಪೀಸ್ ತಗೋಬೇಕು. ಸೀರೆಯಲ್ಲಿ ಬಂದಿರೋದನ್ನು ಕಟ್ ಮಾಡಬಾರ್ದು. ಹಾಗೆ ಹಸಿರು ಬಳೆಗಳು, ಒಂದು ಒಳ್ಳೆಯ ಕ್ವಾಲಿಟಿಯ ಅರಿಶಿನ ಕುಂಕುಮ, ಅಕ್ಕಿ, ಬೆಲ್ಲ, ಕೊಬ್ಬರಿ ಬಟ್ಲು. ಹಾಗೆ ಈ ಕೊಬ್ಬರಿ ಬಟ್ಲೊಳಗೆ ನೀವು ಖರ್ಜೂರ, ಬಾದಾಮಿ, ಕಲ್ಲು ಸಕ್ಕರೆಯನ್ನು ಹಾಕಿ ಇಡಬೇಕಾಗತ್ತೆ, ಖಾಲಿ ಬಿಡಬಾರ್ದು. ಇದರ ಜೊತೆಗೆ ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಪೂರ್ಣಫಲ ಅಂತಂದರೆ ತೆಂಗಿನಕಾಯಿ, ಹೂವು ಮತ್ತು ನಿಮ್ಮ ಶಕ್ತಿಯಾನುಸಾರ ದಕ್ಷಿಣೆಯಲ್ಲಿ ಅಷ್ಟೇ ಇಡಬೇಕು, ಇಷ್ಟೇ ಇಡಬೇಕು ಅಂತ ಏನೂ ಇಲ್ಲ. ನೀವು 1 ರೂಪಾಯಿಯನ್ನು ಇಟ್ಟರೂ ಕೂಡ ಅದು ದಕ್ಷಿಣೆಯಾಗಿರುತ್ತೆ. ಇವಿಷ್ಟನ್ನು ತಟ್ಟೆಯಲ್ಲಿ ಅಂದವಾಗಿ ಜೋಡಿಸಿ ದೇವಿಗೆ ಅರ್ಪಿಸಿ ಮನೆಯವರ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ಹಾಗೆ ಈ ದಿನ ದೀಪಾರಾಧನೆಗೆ ಕೂಡ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಹುಣ್ಣಿಮೆ ಅಂತ ಅಂದ್ರೇ ಅತ್ಯಂತ ಶಕ್ತಿಶಾಲಿ ದಿನ. ಈ ದಿನ ಮಾಡುವಂತಹ ದೀಪಾರಾಧನೆಗೆ ವಿಶೇಷ ಫಲ ಅಂತಲೇ ಹೇಳಬಹುದು. ನೀವು ನಿಂಬೆಹಣ್ಣಿನ ದೀಪನಾದರೂ ಹಚ್ಬೋದು, ಬೆಲ್ಲದ ದೀಪನಾದರೂ ಹಚ್ಬೋದು. ಕೆಲವರು ಬೆಟ್ಟದ ನಲ್ಲಿಕಾಯಿಯ ದೀಪವನ್ನು ಹಚ್ತಾರೆ. ಸೊ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದಾದರೆ ಆಷಾಢ ಮಾಸದಲ್ಲಿ ವಾರಗಳಲ್ಲಿ ಹಚ್ಚಲು ಆಗದಿದ್ದವರು ಈ ಹುಣ್ಣಿಮೆ ದಿನದಂದು ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಹುದು. ಇನ್ನು ಬೆಲ್ಲದ ದೀಪ ಗಣೇಶ, ಆಂಜನೇಯ, ಶಿವ, ದುರ್ಗಾದೇವಿ ಹಾಗೆ ದಕ್ಷಿಣಾಮೂರ್ತಿಯ ಅನುಗ್ರಹಕ್ಕೆ ಬೆಲ್ಲದ ದೀಪವನ್ನು ಹಚ್ಚಬೇಕಾಗತ್ತೆ. ಬೆಟ್ಟದ ನಲ್ಲಿಕಾಯಿ ದೀಪವನ್ನು ಲಕ್ಷ್ಮೀನಾರಾಯಣರಿಗೆ ಅರ್ಪಿಸಬಹುದು. ಲಕ್ಷ್ಮೀನಾರಾಯಣರ ಪ್ರೀತಿಗೆ ನೆಲ್ಲಿಕಾಯಿ ಶ್ರೇಷ್ಠ ಅಂತ ಹೇಳಲಾಗತ್ತೆ. ಹಾಗಾಗಿ ಈ ನಲ್ಲಿಕಾಯಿ ದೀಪವನ್ನು ಲಕ್ಷ್ಮೀನಾರಾಯಣರ ಇಷ್ಟಕ್ಕೆ ಅನುಸಾರವಾಗಿ ನೀವು ಹಚ್ಚಬಹುದು. ಒಂದನ್ನು ನೆನಪಿನಲ್ಲಿಟ್ಕೊಳ್ಬೇಕು, ದೀಪಾರಾಧನೆಗೆ ತುಪ್ಪದ ಬತ್ತಿಯನ್ನು ಬಳಸೋದು ಅತ್ಯಂತ ಶುಭವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಬಳಸಬೇಡಿ. ತುಪ್ಪದಲ್ಲಿ ಶುಕ್ರನ ತತ್ವ ಇರೋದ್ರಿಂದ ಮನೆಯಲ್ಲಿ ಅಭಿವೃದ್ಧಿ ತರುತ್ತೆ ಅನ್ನುವ ಒಂದು ನಂಬಿಕೆ ಇದೆ. ಹಾಗೆ ದೋಷ ನಿವಾರಣೆಗೆ ಅಂತ ತೆಂಗಿನಕಾಯಿ, ಬೂದಗುಂಬಳಕಾಯಿ ದೀಪ ಹಚ್ಚಿದ್ರೆ ಶುಭ ಫಲಕ್ಕಾಗಿ ತುಪ್ಪದ ದೀಪ ಹಚ್ಚಲಾಗತ್ತೆ. ಒಂದು ವೇಳೆ ಈ ಯಾವುದೇ ದೀಪ ಹಚ್ಚಲು ಸಾಧ್ಯ ಆಗದೇ ಇದ್ದರೆ ಮನೆಯ ದೇವರ ಮುಂದೆಯೇ ಸಣ್ಣ ಪ್ರಣತೆಯಲ್ಲಿ ಅಥವಾ ಒಂದು ಸಣ್ಣ ದೀಪದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕರಿಸಿ. ಹಾಗೆಯೇ ಈ ಗುರು ಪೂರ್ಣಿಮೆಯಂದು ಗುರುಗಳ ಅನುಗ್ರಹ ಪಡೆಯೋದು ಅತ್ಯಂತ ಮುಖ್ಯವಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಶಾಲೆಯ ಶಿಕ್ಷಕರಿಗೆ ಹೂವು ಅಥವಾ ಒಂದು ಸಣ್ಣ ಉಡುಗೊರೆಯನ್ನು ಕೊಟ್ಟು ಅವರ ಕೈಕಾಲು ಮುಟ್ಟಿ ಆಶೀರ್ವಾದ ಪಡೆಯಲು ಹೇಳ್ಕೊಡಿ. ಇನ್ನು ದೇವಸ್ಥಾನದಲ್ಲಿ ಅರ್ಚಕರು ಕೂಡ ನಮಗೆ ಗುರು ಸಮಾನರು ಅಲ್ವಾ? ಅವರಿಗೆ ತಾಂಬೂಲ, ವಸ್ತ್ರ ಹಾಗೆ ದಕ್ಷಿಣೆಯನ್ನು ನೀಡಿ ನಮಸ್ಕರಿಸಿ. ಹರಮುನಿದ್ರು ಗುರು ಕಾಯುವ ಎಂಬ ಮಾತಿನಂತೆ ಗುರುಬಲ ನಮಗೆ ಎಂದಿಗೂ ಕೂಡ ರಕ್ಷೆಯಾಗಿರುತ್ತೆ. ಹಾಗೆ ಗೋಸೇವೆಯನ್ನು ಮಾಡಬಹುದು. ಎಲ್ಲಾದರೂ ಹಸುಗಳು ಸಿಕ್ಕರೆ ಬಾಳೆಹಣ್ಣು, ಸೌತೆಕಾಯಿ, ಬೆಲ್ಲ ಅಥವಾ ನೆನೆಸಿದ ಕಡಲೆಕಾಳು ಉಸ್ಲಿ ತಿನ್ನಿಸಿ ಅದರ ಬಾಲ ಮುಟ್ಟಿ ನಮಸ್ಕರಿಸಿ. ಇದರಿಂದ ಪಿತೃದೋಷಗಳು ನಿವಾರಣೆಯಾಗಿ ಪಿತೃಗಳ ಆಶೀರ್ವಾದ ಸಿಗುತ್ತದೆ ಅನ್ನುವ ನಂಬಿಕೆ ಇದೆ. ದೇವಸ್ಥಾನಗಳಲ್ಲಿ ಗೋಶಾಲೆ ಅಥವಾ ಅನ್ನದಾನಕ್ಕೆ ನಿಮ್ಮ ಕೈಲಾದ ಧನ ಸಹಾಯವನ್ನು ಮಾಡಬಹುದು. ಇವತ್ತು ಮಾಡುವ ದಾನದ ಫಲ 100ರಷ್ಟಾಗಿ ನಮಗೆ ಮರಳಿ ಸಿಗುತ್ತೆ ಅನ್ನುವ ಒಂದು ನಂಬಿಕೆ ಇದೆ. ಹಾಗೆ ಸಂಜೆ ಮನೆಯ ಹೊಸ್ತಿಲ ಬಳಿ ದೀಪವನ್ನು ಹಚ್ಚಿ ಚಂದ್ರೋದಯವಾದ ನಂತರ ಚಂದ್ರನಿಗೆ ಅರ್ಘ್ಯ ನೀಡುವುದನ್ನು ಮರಿಬೇಡಿ.
ಇನ್ನು ಕೆಲವರು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಇದ್ದರೆ ಇದನ್ನೆಲ್ಲ ಮಾಡಬಹುದಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಚಿಂತೆ ಬೇಡ, ನಿಮ್ಮ ಪರವಾಗಿ ಮನೆಯ ಬೇರೆ ಸದಸ್ಯರು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸಿ ಆಶೀರ್ವಾದವನ್ನು ತಗೊಂಡು ಬರಬಹುದು. ಹಾಗೆ ನಾನು ಹೇಳಿದ್ದೆಲ್ಲ ಮಾಡಲೇಬೇಕು ಅಂತ ಏನಿಲ್ಲ. ನಿಮ್ಮ ಅನುಕೂಲ ಹಾಗೆ ಶಕ್ತಿಗೆ ತಕ್ಕಂತೆ ಭಕ್ತಿಯಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಕೂಡ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.